ಸುಮ್ನೆ ಹೊಡಿತಾ ಇಲ್ಲ. 10 ರೂಪಾಯಿ. ಇಲ್ಲೋ ಮರಯ್ಯ, ನಾನು ಊರಾಗಿಲ್ಲ, ನಾ ದುಬೈಗ್ ಬಂದಿ. ನಾನು ಈಗ ನಾ ಸುಳ್ಳು ಆಡ್ತಿರಬಹುದು, ದುಬೈ ಶಾಖ ನನ್ ಬತ್ತಾಗ ಅದು ಕೊಡ್ತೀನಿ, ಮಾತಾಡ್ಬೇಕು ಸಾಪ್. ವಲ್ಲ ವಲ್ಲ ಮಾಷಲ್ಲ ನಿಮ್ಮ ಅಪ್ಪ ನಾ ಮದುವೆ ಆಗ್ಬೇಕು ಆಗ್ಬಂತೇಳಿ ನಿಮ್ಮ ಮನೆಯಿಂದ ಆಗ್ಲಿ. ಅದೆಲ್ಲ ಆಗಲ್ಲ ನನಗೆ. ಯಾತು ನಾನೊಂದು ಹುಡುಗಿ ನೋಡ್ಕೊಂಡ ಯಾವ್ದೋ ಒಂದು ನೆಗದ್ ನೆತ್ತಿ ಸುಳಿಗೆ ಹೋಯ್ತೀನಿ ಅಂದ್ರೆ ಲೇಟ್ ಆದ್ರೂ ನಮ್ಮ ಹುಡುಗಿನ ಬೇರೆ ಮದುವೆ ಆಗ್ತಾರೆ. ಅಲ್ಲಿ ಅಣ್ಣ ಇದ್ದಂಗೆ ಅಲ್ಲಿ ಯಾಕೆ ಮದುವೆ ಆಗ್ತಾನಂತೆ. ಯಾವಳ ಅವ್ಳ ಹುಡುಗಿ ನಮ್ಮ ಹುಡುಗಿ ಅಂತೆ. ಯಾರನ್ನ ಏನ್ ಅನ್ಕೊಂತಾರೆ ಅಣ್ಣ ಇದ್ದಂಗೆ ಮದುವೆ ಆದ್ರೆ. ನಾವ್ ಸಣ್ಣನಿದ್ದಂಗಿಂದ ಅವ್ನಿಗೆ ನೋಡ್ತಾನೆ ಇದೀವಿ, ಯಾವ ಸಿಗ್ತಾ ಇಲ್ಲ. ಅವ್ನಿಗಾಲೆ 30 ವರ್ಷ ಮೇಲೆ ಆಯ್ತೆ. ಎಂತದನ ಅವ್ನು ಕುಳ್ದ ಕಟ್ಟು ಕರ್ಕೊಂಬಂದು ಬೇಕಾದ್ರೆ ನಾನೇ ನೋಡ್ತೀನಿ ಅವ್ನಿಗೆ ಯಾವ್ದನ ಒಂದ ರಾಸ್ಕಲ್. ಬಾವಿಗಳು ಕಪ್ಪೆ ಇದ್ದಂಗಿದ್ದ ಬೆದಿಗ್ ಬಂದಿರೋ ಓರಿ ಆಡ್ದಂಗ ಆಡ್ತಾವನಲ್ಲ. ಆಡ್ತೀನಿ ತಡಿ. ಸರಿ ಅವ್ರ ನಂಬರ್ ಕೊಡು, ಅವ್ರ ಅಪ್ಪ ಆಯ್ತಾ ಮಾತಾಡ್ತೀನಿ ಒಂದ್ಸರಿ. ಆ ವಸಿಗೆ ಒಂದಿಡಿ ಸೆಪೆ ಕೊಯ್ಕೊಂಬರಾಗ ಆಟತೀನಿ, ನಾನು ಮಾತಾಡ್ತೀನಿ. ಸರಿ ಆಯ್ತು. ಹಲೋ ವನೇಶಪ್ಪನೇ? ನೀವೇರಣ್ಣ ಮಾತಾಡೋದು? ಆ ವಸ್ತುರ್ಗದಿಂದ ರಮೇಶಪ್ಪ ಅಂತ ಮಾತಾಡೋದು. ಏನಣ್ಣ? ಏನಿಲ್ಲ, ನಮ್ಮ ಹುಡುಗ ನಿಮ್ ಹುಡುಗಿನ ತಲೆ ಕೆಡಿಸಿ ಅವ್ನ ಆಲೆ ಅದಾತ ಲವ್ ಮಾಡ್ಕೊಂಡು ಎಲ್ಲ ಕರ್ಕೊಂಡು ಹೋಗೋಣ ಮಟ್ಟಕ್ಕೆ ಇದಾರಂತ ಆಲೆ ಒಂದಿಟ್ಟು ಅದ್ಬಸ್ತಾಗ ಇಕ್ಕೇಳ್ರಿ. ನಿಜನಣ್ಣ, ನನಗಂತೂ ಕೈ ಕಾಲು ಆಡ್ದಂಗ ಆಗ್ತದ ಕಾಣ. ಈ ಕಾಲ್ ಹುಡುಗರು ನಾವ್ ಏನ್ ಮಾಡೋಣ? ನಿಮ್ ಹುಡುಗನ್ ಬೇರೆ ಭಯವಾಗ್ತೈತಿ. ಈಗ ಅವ್ನ ಏನ್ ಕರ್ಕೊಂಡು ಹೋದ್ರೆ ಏನ್ ಮಾಡೋಣ? ನೀನ್ ಅದೇ ಯೋಚನೆ ಮಾಡ್ಬೇಡ, ನಾನು ಇಲ್ಲಿ ಮೆಟ್ತಾನ್ ಕೊಡ್ತೀನಿ ಈಗ. रुको जरा. नो 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 नो. ए मगा ಇದು ಪ್ಯಾಕ್ ಮಾಡೋ ಕವರ್ ಹಾಕೊಂಡು. कितना काउंट कर रहे? काउंट कर रहे? व्हाट? ಅವನೇನು 10 ಅಂತವನೇ. ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ದೆ? ओ भाई बिल हो गया आपका? कितना है रे? ಬೆಂಡೆ 30 है. बेंडे 30 है. ಇದು ಎಷ್ಟಾಯ್ತು? आधा केजी अंडा है, 40 ಬೆಂಡಿ है. ಪೆಕರ್ ನನ್ ಮಗನೇ. 120. ಇದು ಐತಲ್ಲ ಬೆಂಡೆಕಾಯಿ ತೂಕ ಹಾಕು. ಬೆಂಡೆಕಾಯಿ क्या ಬೆಂಡೆ ತೂಕ? ಲೇ ನಿಮ್ಮಾಯಿ ಕುಂಡಿ ಇದು ಬೆಂಡೆಕಾಯಿ. ಇದನ್ನ ತೂಕ ಮಾಡ್ಬೇಕು. ತೂಕ ಇದು ವಜನ್ ವಜನ್ ಕರ್ನಾ. ಆಯ್ತಾ? 1 2 3 4 5 6. हमारा ऐसा नहीं होता है मेरा गाँव से. ये आसाम ओडिशा वो है ना, ऊरू उधर आसाम ओडिशा में पूरा ये वजन होते है. ये काउंटिंग पीस का साथ होते है. ಲೇ ಪೆಕರ್ ನನ್ ಮಗನೇ, ಇದು ಬೆಂಗಳೂರು. ಹಂಗಾಗಲ್ಲ ಇದು. 1 2 3 ತೂಕ वजन डालना. क्या करते हैं बेंगलोर में? अच्छा ही नहीं लगता मेरे को. और भाई ಅಷ್ಟೇ. हो गया, ले लो. 120 रुपए दे दो. ಬೆಂಗಳೂರು ಹೊಸಬ್ರ ಅನ್ಸುತ್ತೆ, ಗೊತ್ತಾಗಲ್ಲ. ಬೆಂಗಳೂರು ಹೊಸಬ್ರಾ मतलब नया. हम लोग नया आया. मैं आपको कल्सಕೊಡ್ತೀನಿ. क्या कल सिखाता हूँ. सिखाओ भाई. अच्छा भाई, सिखाओ भाई. अभी क्या करना पता है? क्या करना भाई? आपका कैश बॉक्स है. कैश बॉक्स है. ओपन करो. कर. वो 500 नोट है ना. ये उठा लिया. ननगन कोडो. मतलब एक दे दो. उसको एक दे दो. दिया. ठीक है. तो भाई हमारा गाँव से सब्जी लिया तो वो लोग पैसा देते हैं. आप क्या मेरा पास पैसा लेके सब्जी लेके जा रहे हैं? ये बेंगलुरु. ये ऐसा नहीं होता. ये कौन सा आइटम लेता आप पैसा देता. हमारे को कौन पैसा देता? आपको वो तिरुपति बालाजी है ना, वो देता मैं आता. अरे वो लोग पैसा देना ना, मेरे को पैसा पकड़ो. ದೋಸ್ತ, ಜೀವನದಾಗ ಲಕ್ಷ್ಮಿ ಇಂಪಾರ್ಟೆಂಟ್ ಅಲ್ಲ, ವಿದ್ಯಾ ಇಂಪಾರ್ಟೆಂಟ್. ವಿದ್ಯಾ ಅದಳಂದ್ರ ತಾನ ಲಕ್ಷ್ಮಿ ಬರ್ತಾಳ. ಇಸ್ಕೊನು ನಂಬರ್ ಇಸ್ಕೊನು.
ಗುರು ಇಲ್ಲಿ ನೋಡು, ವಿರಾಟ್ ಕೊಹ್ಲಿ ಹೊಸ ಟ್ಯಾಟೋ. ಚೆನ್ನಾಗೈತಲ್ಲ ಮಚ್ಚ. ಆದ್ರೆ ಏನ್ ಯೂಸ್, ಗೌರ್ಮೆಂಟ್ ಜಾಬೇ ಸಿಗಲ್ಲ ಅವನ್ಗೆ. ಬುಬು ಇಲ್ಲಿ ನೋಡು, ನಾನು ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಿ, ಪ್ರತಿ ವಿಷಯಕ್ಕೂ ಇದೇ ತರ ಕೋಪ ಮಾಡ್ಕೊಂಡು ಮಕ ಉದಿಸ್ಕೊಂಡು ಕೂತಿದ್ಯಾ. ಇನ್ನೊಂದು ಸಾರಿ ಏನಾದ್ರೂ ಮಕ ಉದಿಸ್ಕೊಂಡು ಕೂತ್ಕೊಂಡ್ರೆ ಈ ಕೈ ಹಿಂಗೆ ಎತ್ತದ್ ಅನ್ಕೋ, ಇನ್ನೊಂದು ಕೈ ಹಿಂಗೆ ಎತ್ತಿ ನಮಸ್ಕಾರ ಹೊಡ್ಬಿಟ್ಟು ಸಾರಿ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಬುಬ್ಬು. ಇನ್ನೊಂದು ಕೈ ಹಿಂಗೆ ಎತ್ತಿ ನಮಸ್ಕಾರ ಹೊಡ್ಬಿಟ್ಟು ಸಾರಿ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಬುಬ್ಬು. ಹಲೋ ಹೇಳೋ, ನಮ್ಮ ಅಮ್ಮಂಗೆ ನನ್ ಬ್ಯಾಗ್ ಅಲ್ಲಿ ಸಿಗರೇಟ್ ಪ್ಯಾಕೆಟ್ ಸಿಕ್ಬಿಟ್ಟೈತೆ, ಅದ್ ನಮ್ಮ ಅಪ್ಪಂಗೂ ಗೊತ್ತಾಗ್ಬಿಟ್ಟೈತೆ. ನೀನ್ ಟೆನ್ಷನ್ ತಗೊಂಬೇಡ, ನೀನ್ ಆರಾಮಾಗಿ ಮನೆಗೆ ಹೋಗು, ನಾನ್ ನೋಡ್ಕಂತೀನಿ. ನೀನೇ ಕಾಪಾಡ್ಬೇಕು ಮಚ್ಚ. ಕೈ ತಪ್ಪ ರಮಣ ಇವನು ಸಿಗರೇಟ್ ಹೊಡೆದೆಲ್ಲ ಕಲ್ತ್ಕೊಂಡ್ಬಿಟ್ಟವನೆ. ಬರ್ಲಿ ಮನೆಗೆ ಇವತ್ತು ಗ್ರಾಚಾರ ಬಿಡಿಸ್ತೀನಿ ಅವ್ನ್ಗೆ. ಓ ಬರ್ಬೇಕು ದೊಡ್ಡ ಮನುಷ್ಯರು, ಸಿಗರೇಟ್ ಹೊಡೆದೆಲ್ಲ ಕಲ್ತಿರೋರು. ಅಪ್ಪ ನಾನ್ ಸಿಗರೇಟ್ ಹೊಡೆದ್ ಕಲ್ತಿಲ್ಲ, ಸಿಗರೇಟ್ ಪ್ಯಾಕೆಟ್ ನಂದಲ್ಲ. ಓ ಮತ್ತೇನು ಸಿಗರೇಟ್ ಪ್ಯಾಕೆಟ್ ನಡ್ಕೊಂಡ್ಬಿಟ್ಟು ನಿಮ್ ಬ್ಯಾಗ್ ಒಳಗೆ ಬಿಟ್ಬಿಡ್ತಾ? ಅಲ್ಲಪ್ಪ ಹಂಗಲ್ಲ. ಯಾರ್ದು ಫೋನು? ರಾಹುಲ್ದು. ಸ್ಪೀಕರ್ ಹಾಕ್ಬಿಟ್ಟು ಮಾತಾಡು. ಹಲೋ, ಹಾ ಅಭಿ, ಅದು ನನ್ ಸಿಗರೇಟ್ ಪ್ಯಾಕೆಟ್ ಮಿಸ್ ಆಗಿ ನಿನ್ ಬ್ಯಾಗಡೆ ಇಕ್ಬಿಟ್ಟಿನಿ, ಬರ್ಬೇಕಾದ್ರೆ ತಂದ್ಕೊಟ್ಬಿಡು, ಹಂಗೆ ಮರಿಬೇಡ. ಓ ಪರವಾಗಿಲ್ಲಪ್ಪ, ಹಿಂಗೆ ಗಣೇಶ್ ಅವ್ರ ಮನೆಗ್ ಬಂದಿದೆ, ಮನೆಗ್ ಬಂದ ನಾಳೆ ತಗೊಂಡ್ಬಿಡ್ತೀನಿ ತಾಳು. ಸೋಮವಾರ ಮಾತ್ರ ಸ್ಟೇಟಸ್ ಹಾಕ್ಬಿಟ್ಟು ಮಳ್ಳೊಂದ್ ತರ ಇದ್ರೆ ಪಾಪ ಕಮ್ಮಿ ಆಗಲ್ಲಪ್ಪ. ಹೌದಾ ಸ್ವಾಮಿ? ಯಾವ್ದನ್ನ ನೀನ್ ಬರೀ ಕ್ಲೋಸ್ ಫ್ರೆಂಡ್ಸ್ ಗೆ ಮತ್ತೆ ಅರ್ಚಿವಲ್ ಇಕ್ಕಿದ್ಯಲ್ಲ, ಅದನ್ನ ಎಂಬ್ರಾಯ್ಡ್ರಿ ಮೇಲ್ ಕುತ್ಕೊಂಡು HD ಕ್ವಾಲಿಟಿ ನೋಡ್ತಾ ಇರ್ತಾರೆ. ಎಲ್ಲ ನೋಡ್ತಿದೆ ಅಣ್ಣ, ಎಲ್ಲರೂ ನಿಮ್ ಹುಡುಗಿ ಚೆನ್ನಾಗರ ಅಂತ ನಂಗೊಂದ್ಸಲ ತೋರ್ಸ, ನಮ್ಮ ಮದ್ಗೆ ತಾನೆ. ಅಷ್ಟೇ ಇರುಡ, ಫೋನ್ ಮಾಡ್ತಿಲ್ಲ ನೋಡೆ. ಹಲೋ ಬೇಬಿ, ಅದೇ ನನ್ನ ತಮ್ಮ ನೀನ್ ನೋಡ್ಬೇಕು ಅಂತಿನ್ನ ವಿಡಿಯೋ ಕಾಲ್ ಮಾಡ್ತೀನಿ, ಎತ್ತು ಬೇಬಿ. ಆಯ್ತು ಬೇಬಿ, ಹಾ ಆಯ್ತು. ಹಾ ಬಂತು ಕಲ. ಮುಚ್ಚು ಏ ಬುಡ ಕನ್ನಡ ಮುದ್ರೆ ಎತ್ತದ ಮುಚ್ಚು ಸರಿಯಾಗಿ. ಏನ್ ನೋಡ್ದೆ ಬಿಡ ಸೂಪರ್ ಸೀರೆ ಕಣ. ಎದ್ದೋಗ ಮುಚ್ಚ ಮುಂಡ ಹಚ್ಚು. ಸೂಪರ್ ಸೀರೆ ಕಣ. ಅನಿ, ಚಪಾತಿ ಎಷ್ಟ್ ತಿಂತೀರಾ? 4. 3 ಸಾಕಾಗಲ್ವಾ? ಇಲ್ಲ 4 ಬೇಕು. ಸರಿ ಆಯ್ತು. ವಾ ಏನ್ ಗುರು ಇಷ್ಟ ಬೇಗ ಬಂದ್ಬಿಟ್ಟೆ. ಹೌದು ಸರ್, ವಾಟರ್ ಬಾಟ್ಲು, ಸೈಡ್ಸ್ ಹಂಗೆ 10 ಅಡಿ ಚಮಚ, 10 ಅಡಿ ಸ್ಟಾ ತಂದ್ಬಿಡು. 10 ಅಡಿದ ಯಾಕೆ ಸರ್? ಕನ್ನಡಕ ಹಾಕೋ. ಓಯ್ ಯಾಕೆ ಮರ ಟೆನ್ಷನ್ ಇದ್ಯಾ? ಇಲ್ಲಿ ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಅಂತಾರೆ ಮರೆ. ನನ್ನೊಟ್ಟಿಗೆಲ್ಲ ನನಗೆಲ್ಲ ಗೊತ್ತುಂಟು. ನಿನಗೆಲ್ಲ ಗೊತ್ತುಂಟಾ? ಗೊತ್ತಿದ್ದ ಪದದ ವಿರುದ್ಧ ಪದ ಎಂತ? ಗೊತ್ತಿಲ್ಲ. ಮತ್ತೆ ನಾ ಸಾವಿಗೆ ಗೊತ್ತಿಲ್ಲ ಅಂತ ಹೇಳಿದ್ದು. ಗೊತ್ತಿಲ್ಲ ಅಂತ ಹೇಳ್ಬೇಕು. ಬಿಲ್ಡಪ್ ಏನ್ ಮಾಡ್ತೀವಿ? ಅಮ್ಮ, ಅದು ಬೆಕ್ಕು. ಆ ಬೆಕ್ಕು ಮಾಡುವ ಈ 2 ಅವಾಂತರನೇ ಸಾಕು, ಮೂರನೇ ಬೇಡ ಅನ್ನು. ಏಪ್ರಿಲ್ 1 ಅಲ್ವಾ, ನನ್ ತಂಗಿ ಫೋನ್ ಮಾಡ್ಬಿಟ್ಟು ಐ ಲವ್ ಯು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡೋಣ. ಪರವಾಗಿಲ್ಲ, ನನ್ ತಂಗಿ ಅಲ್ವಾ, ನಾನು ಮ್ಯಾನೇಜ್ ಮಾಡ್ತೀನಿ. ನಾನು ಇದೀನಿ, ಹೇಳ್ರಿ. ಸ್ಪೀಕರ್. ಹಲೋ ಶಿಲ್ಪಾ, ಹೇಳಿ ಬಾವ. ಐ ಲವ್ ಯು. ಲವ್ ಯು ಟು ಬಾವ. ಯಾವಾಗ ಅಕ್ಕ ಮಾಡ್ಕೊಂಡು ಫೋನ್ ಮಾಡ್ತಾ ಇದ್ರಿ, ಇವತ್ತೇನ್ ಮುಂಚೆನೆ ಮಾಡ್ಬಿಟ್ಟಿದ್ದೀರಾ? ನೋಡಿದ್ದೀಯೇನೋ ಲೇ ಬಕ್ರ, ನನ್ ಮಗನೇ ಬರ್ತಾ ನೋಡು ಸಮುದ್ರ ಎದ್ದಂಗೆ. ಬಸವ
ಬಸವಲೇ ಅಲ್ಲೇ ಒಂದ್ 50 ಕೊಡ್ಲಿ, ಇವತ್ತು 5 ತರ ಅದ. ಸುಮ್ನೆ ಓಟ ಎಲ್ಲ ಕೊಡ ಅಲ್ಲಿ ಮೊಬೈಲ್. ಎಂತಕ್ಕೆ? ಎಂತಕ ಮೊದಲೇ ಎಕ್ಸಾಮ್ ಅಲ್ಲಿ ಫೈಲ್ ಆಯ್ದೆ, ಇನ್ಮೇಲೆ ಎಲ್ಲಾರು ಮೊಬೈಲ್ ಕಾಮ್ದು ಹೊರಗಡೆ ಸುತ್ತುಗೋಪ್ದು ಏನಾರು ಮಾಡ್ದೆ ಅಂತ ಹೇಳ್ರಿ ಇನ್ನು ಬೆನ್ನು ಮುಳಿ ಮುರಿತಿ ಕಣ್ಣಿಂದ. ಇರ್ಲಿ, ಇದೊಂದ್ಸತಿ ಬಿಟ್ಬಿಡಿ. ತಗೋ ಈಗ ಇನ್ನೊಂದ್ಸರಿ ಹಂಗಾರೆ ಮಾಡ್ಬೇಡ. ಲಾಕ್ ಮಾಡಿ ಹೋದ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ, ಥ್ಯಾಂಕ್ ಯು. ಇಲ್ಲ ಹೊರಟಂಗಿದೆ, ಎಲ್ಲ ರೆಡಿ ಆಗ್ತಾ ಇದೀಯಾ? ಹೌದು, 18 ಬರ್ತಡೇ ಅಲ್ವಾ, ಸೊ ಅದೇನಾದ್ರು ಸ್ಪೆಷಲ್ ಆಗಿ ಫೋಟೋ ಶೂಟ್ ಮಾಡ್ಸೋಣ ಅಂತ ಹೋಗ್ತಾ ಇದೀನಿ. ಹೌದಾ? ಎಷ್ಟು ಖರ್ಚಾಗ್ಬೋದು ಫೋಟೋ ಶೂಟಿಗೆಲ್ಲ? ಏನೊಂದು 5,000 ರಿಂದ 10,000 ರೂಪಾಯಿ. 10,000 ರೂಪಾಯಿ? ಏಯ್, ನಾನೇ ಫೋಟೋ ಶೂಟ್ ಮಾಡ್ತೀನಿ. ಎಲ್ಲೂ ಹೋಗಂಗಿಲ್ಲ, ಮನೆಯಲ್ಲೇ ಫೋಟೋ ಶೂಟ್ ಮಾಡ್ತೀನಿ ನಾನು, ಸರಿನಾ? ಅದೇಗ್ ಮಾಡ್ತೀರಾ ನೀವು ಫೋಟೋ ಶೂಟ್? ನಾನು ಮಾಡ್ತೀನಿ ನೋಡಿ, ನಿನಗೆ ಸರ್ಪ್ರೈಸ್. ಸ್ಮೈಲ್ ಸ್ಮೈಲ್ ಯಶು, ಸ್ಮೈಲ್. ಅಲ್ಲಿ ಕಾಣಬೇಕು, ಸ್ಮೈಲ್. ಹಾ, ಓಕೆ. ಪೋಸ್ ಚೇಂಜ್ ಮಾಡು. ವಾವ್, ಸೂಪರ್. ಓಕೆ ಓಕೆ ಓಕೆ. ನೆಕ್ಸ್ಟ್ 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 ನೆಕ್ಸ್ಟ್. ಹಲೋ, ಕೇವಲೇಶಪ್ಪ, ನೋಡಿ ಇಲ್ಲಿ ಸಿರತ್ತ ಮರಿಗೆ ಹೋಗಿದ್ದೆ, ಅಲ್ಲಿ ಯಾವುದೋ ಒಂದು ಎಣ್ಣೆ ಐತೆ ಅಂದ್ರಪ್ಪ, ಈ ತಿರ್ಗಲ್ಲಿ ಲೇಟ್ ಮಾಡೋದು ಬೇಡ ಅಂತೇಳಿ ಸೀದಾ ಅವ್ರ ಮಂತಕ ನೋಡ್ಕೊಂಡು ನೋಡಿ, ಇನ್ನು ಮಂತಕ್ಕೆ ಬಂದು ನನ್ನ ಬಟ್ಟೆನ ಬಿಚ್ಚಾಕಲ್ಲ, ನೀನು ಫೋನ್ ಮಾಡಿದೆ. ಹೆಂಗೈತಣ್ಣ? ಏನು ನೈಸ್ ರೋಡ್ ಆಗೈತಿ, ಒಂದು ಉಬ್ಬಿಲ್ಲ, ಒಂದು ತಗ್ಗಿಲ್ಲ, ಒಂದು ಈಟು ವಯಸ್ಸಾಯ್ತು ಅಷ್ಟೇ. ನಿಮ್ಮ ಅಪ್ಪ ಏನು ಮಾಡ್ತಾನಂತ ಕೇಳಿದ್ರಪ್ಪ? ಓ, ಅದಕ್ಕೇನಂದೆ? ಅದೇ ಹಳ್ಳಿ ಮೇಲೆ ಇಸ್ಪಿಟ್ ಆಡಕ್ಕೆ ಹೋಗ್ತಾನಂದೆ. ನಿಮ್ಮ ಅಮ್ಮನೂ ಕೇಳಿದ್ರು, ಮನ್ಮಂತಕ್ ಲಾವ್ ಹೊಡ್ಯಕ್ ಹೋಗ್ತಾಳಂದೆ. ಹುಡ್ಗ ಏನ್ ಮಾಡ್ತಾನಂದ್ರು, ಏನಂದೆ? ಮಂತಾಗಿರ್ತಾನಂದೆ. ಆ ಚಾನಲ್ ನೀರ್ ಬಿಟ್ಟಿರ್ಬೇಕು, ಈ ಮುದಿಯನ್ನ ಕರ್ಕೊಂಡ ಮುಳುಗಿಸ್ಬರ. ಹುಡುಗಿ 7 ಬರ್ಲಿಲ್ಲ ಮರೆಯ, ನನ್ ಹೋಗಿ ಕಾದು ಸಾಕಾತು. ಮಧ್ಯಾಹ್ನಕ್ ಬಂದ್ಲು, ಕಾಲೇಜ್ಗೆ ಹೋಗಿತ್ತೇನ ಪಾಪ. ಕತ್ಕಾಗ ವಯಸ್ಸಾಯ್ತು, ಅದೇ ಕಾಲೇಜ್ಗೆ ಹೋಗುತ್ತಾ? ಯಾವನ ಹಿಂದ್ ಓಡೋಗಿದ್ಲಂತೆ, ಕರ್ಕೊಂಬರಕ್ ಲೇಟ್ ಆಯ್ತು. ಹುಡುಗ ವಯಸ್ಸು ಎಷ್ಟು ಅಂದ್ರು, ಹೇಳ್ಬೇಕಾಯ್ತು, ನೀನು ಕಳ್ಸಿದ್ನಲ್ಲ. ನಾನು ಇಲ್ಲಿ ಆಟಕ್ನ ನೆನಪಾಗಲ್ಲ. ಒಂದು ಅಂದಾಜ್ಗೆ ಈ ಕಸಾಯಿ ಖಾನಿಗೆ ಒಡೆಯ ದನಕ್ಕಾಗ ವಯಸ್ಸಾಯ್ತಂದು. ಹುಡುಗಿ ಮಾತ್ರ ಸುಡ ಮುದ್ದೆ ಆಗೈತೆ, ಬೊಳ್ಕುತ್ತೆ. ಮುಕ್ಳ ಮಿಂಚ ಫೋನ್ ಇಕ್ತಿಯ? ಯಾಕಪ್ಪ ಬೋಸುಡನ ಅಂಕಿ? ಓಕೆ, ನನ್ ಸಕ್ಕ ತೊಳ್ಳೆ ಅಂತಾನೆ ಹೇಳ ಅವಳಿಗೆ. ನೀವು ಬಿಡ್ರಿ, ಇವ್ರ ಹಾಲು ಬೇರೆ ಹುಡುಗರ ತರ ಪೆನೈಲಲ್ಲ. ನಾನೇನೋ ಹಾಲು ಓಕೆ, ನೀನ್ ಮಾತ್ರ ನಿಂಬೆಹಣ್ಣ ಆಗಕ್ ಹೋಗ್ಬೇಡ, ಗೊತ್ತಲ್ಲ? ಹಾಲಲ್ಲಿ ನಿಂಬೆಹಣ್ಣು ಇಟ್ರೆ ಒಡ್ದೋಗ್ಬಿಡುತ್ತೆ. ರಾತ್ರಿ ಎಲ್ಲ ನನ್ ಕನ್ಸಲ್ ಬರ್ತಿರಲ್ಲ, ನಿಮ್ ಪೇರೆಂಟ್ಸ್ ಕೇಳಲ್ವಾ ನೈಟ್ ಎಲ್ಲ ಎಲ್ಲೋಗಿದ್ದೆ ಅಂತ? ಯಾಕೆ ಕೇಳಲ್ಲ, ಕೇಳ್ತಾರೆ ರಾತ್ರಿ ಎಲ್ಲೋಗಿದ್ದೆ ಅಂತ. ಅವಾಗ ನಾನು ಹೇಳ್ತೀನಲ್ಲ, ನೈಟ್ ಶಿಫ್ಟ್ ಹೋಗಿದ್ದೆ ಅಂತ. ಅದಕ್ಕೆ ಅವರು ಬೇಷ್ ಮಗ್ನೆ ಕ್ಯಾರಿ ಆನ್ ಅಂತ. ಏನಂತೀರಕ್ಕೆ? ನೀನ್ ಬಿಡಣ ಕಿಲಾಡಿ. ನೀವೀಗ ಫೇಮಸ್ ಆಗಿದ್ದೀರಾ ಅಲ್ವಾ, ನಾಳೆ ನಿಮಗೇನಾದ್ರು ಆಕ್ಟಿಂಗ್ ಚಾನ್ಸ್ ಸಿಕ್ತೆ ಮಾಡ್ತೀರಾ? ಹಾ, ಮಾಡ್ತೀನಿ. ನೀವೀಗ ಗ್ಲಾಸ್ ಹಾಕೊಳ್ಳಿ, ನೀವೀಗ ಕೂಡ ಆಕ್ಟಿಂಗ್ ಮಾಡ್ಬೇಕು. ಓಕೆ. ಈಗ ನಿಮಗೆ ಹೊಟ್ಟೆ ಉಸಿರು ಏನಾದ್ರು ಕೊಡಿ ಅನ್ನಕ್ಕೆ ಏನ್ ಆಕ್ಟಿಂಗ್ ಮಾಡ್ತೀರಾ? ಬಾಯಕ್ಕೆ ನೀರ್ ಕೊಡಿ ಅನ್ನೋದನ್ನ ಹೆಂಗ್ ಕೇಳ್ತೀರಾ? ಇದೀಗ ಕೂಡ ಆಕ್ಟಿಂಗ್ ಮಾಡ್ತೀರಾ ತಾನೆ? ನಿಮಗೆ ಬಾಯಿ ಏನಾಗಿದೆ? ಸರ್, ಇದೆ ನೋಡ್ರಿ ಪೇಷಂಟ್. ಇದೇ ಪೇಷಂಟಾ? ಮಾಸ್ಕ್ ಮಾಸ್ಕ್ ಹಡಸ್ತಲೆ. ಅಟೆಂಡರ್ ಇಲ್ಲ ಇರಲಿ, ಒಬ್ರು ಕಾಣಲ್ಲ ಇರಲ್ಲ. ಅಟೆಂಡರ್ ಹೊಸ ಮಂದಿ ಶೇಂಗಾರ್ಲಿಕ್ಕೆ ಹೋಗ್ಯಾರ? ಮೆಡಿಸಿನ್ ತರ್ಲಕ್ ಹೋಗ್ಯಾರ. ಮೆಡಿಸಿನ್ ತರ್ಲಕ್ ಹೋಗ್ಯಾರ. ಅಪ್ಪಿ, ನಿನಗ ಇನ್ನೊಂದ್ಸರಿ ಆಪರೇಷನ್ ಮಾಡ್ಬೇಕು ಬಾ. ಯಾಕೆ ಸರ್, ಮತ್ತೆ ಆಪರೇಷನ್ ರೀ? ಇಲ್ಲಿ ತಮ್ಮ, ಅದು ಮೊನ್ನೆ ಆಪರೇಷನ್ ಮಾಡಿವಲ್ಲ, ಆಪರೇಷನ್ ಮಾಡಿ ಕತ್ರಿ ಒಳಗೆ ಬಿಟ್ಟಿವಿ. ಕತ್ರಿ ತೆಗಿಲಿಕ್ಕೆ ಇನ್ನೊಂದ್ಸರಿ ಆಪರೇಷನ್ ಮಾಡ್ಬೇಕು ಬಾ. ಬಾ ತಮ್ಮ, ಜಲ್ದಿ ರೆಡಿ ಕರ್ಕೊಂಬರ ಅವನಿಗೆ. ಹೋ ಸರ, ಆಪರೇಷನ್ ಗಿಪರೇಷನ್ ಏನು ಬೇಡ್ರಿ, ನಿಮ್ ಕತ್ರಿದ ಎಷ್ಟದ ರೊಕ್ಕ ಹೇಳ್ರಿ, ಕೊಡ್ತೀನಿ, ತಗೊಂಡ್ ಹೋಗ್ಬಿಡ್ರಿ. ಮಚ ಕಟಿಂಗ್ ಮಾಡಿಸ್ತೀಯನೋ? ಕಟ್ಟಿಂಗ್ ಹೋದ್ ವಾರ ತಾನೇ ಮಾಡ್ದೆ, ಬೇಡ ಮಚ್ಚ.
ಸರಿ ನಾನು ಮಚ್ಚ ಹೋಗಿ ಮಾಡ್ಕೊಂಡ್ ಬರ್ತೀವಿ ಇಲ್ಲೇ. ನೀವಿಬ್ರು ಹೋಗ್ತಿದ್ದೀರಾ? ನಾವು ಬೇಡ ಕಣೋ, ಇವ್ನ್ ನೋಡ ಫಸ್ಟ್ ಕೂದ್ಲು ಅನ್ಕೊಂಡ್ ಮುಖ ಗಿಲ್ಲ ಕಟ್ ಮಾಡ್ಬಿಡ ಮಚ್ಚಿ ನಮ್ಮ ಹುಡುಗ ಕಾಲ್ ಮಾಡಿದ್ದಾನೆ, ನಾನು ನಿನ್ನೆ ನಿನ್ ಜೊತೆ ಇದ್ದೀನಿ ಅಂತ ಹೇಳಲೆ. ಹಲೋ ಸಾಹಿಲ್, ಹಲೋ ಪವನ್, ಹಲೋ ಕಾರ್ತಿಕ್, ಹಲೋ ಮಂಜು. ಬ್ರೋ ಒಂದ್ ನಿಮಿಷ ಹೋಲ್ಡ್ ಅಲ್ಲಿ ಇರಿ. लेकिन ये साला कर क्या रहा है यहाँ पे? So அதே மாதிரி நம்ம கர்நாடகா இருந்து கூட வந்திருக்காங்க, அவங்க கூட ஒரு 2 வார்த்தை பேசுவாங்க. பேசு. ಸೊ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವಣಕಂ. ನಮಸ್ಕಾರ ಕಣಣ್ಣ. ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂತ ಸ್ವಲ್ಪ ಹೇಳೋಣ. ಕರ್ನಾಟಕದಿಂದ ಬಂದು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ನೀನು ಕ್ರಾಸ್ ಬ್ರೀಡ್ ಅಂತಂದೇಳಿ ಪ್ರೂವ್ ಮಾಡಕ್ಕೆ. ನನ್ನ ಪಕ್ಕದ ರಾಜ್ಯ ತಮಿಳ್ನಾಡಿಗೆ ಈ ತರ ಒಂದು ಬೆಂಗಳೂರಿಂದ ಬರ್ತಾ ಇರುವ ಆ ಒಂದು ಗಲೀಜು ನೀರು, ಗಲೀಜ್ ಬಗ್ಗೆ ಮಾತಾಡ್ತಾ ಇದೆ. ಇದೇ ನೋಡ್ರಿ ಕೋಇನ್ಸಿಡೆನ್ಸ್ ಅಂದ್ರೆ. ಆ ಒಂದು ನಿನ್ ಬಾಯಿಲ್ ನಂದು ಯಾವುದೋ ಒಂದು IT ಕಂಪನಿ ಕೆಮಿಕಲ್ ನೀರು. ಅನ್ಪಚ್ಚೋದು IT ಕಂಪ್ನಿ ನೀರ್ ಬರುತ್ತಾ? ಅಪ್ಪಿ ತಪ್ಪಿ ಬಂದ್ರು ತಿಕ್ಕಕ್ ನುಗ್ಸ್ರಪ್ಪ. ಇವಾಗ ನೋಡ್ಬೋದು, ನಾವ್ ಇಷ್ಟೊತ್ತು ಇಲ್ಲಿ ಇದೀರಿ. ಇದೀರಿ, ಅಲ್ಲೇ ನಿಂತ್ಕೊಂಡು ತೆರೀರಿ. ಒಂಥರ ಉರಿತೈತೆ, ಎಲ್ಲಿ ಮುಖಾಲ ಉರಿತೈತೆ. ಯಾಕೆ ನಿನ್ ಕರಿ ಮುಕ್ಳಿ ಉರಿತಾ ಇಲ್ವಾ? ಕರ್ನಾಟಕದಲ್ಲಿರುವ DK ಶಿವಕುಮಾರ್ ಸಾಹೇಬ್ರಿಗೂ ಹೇಳ್ಕೊಂತೀನಿ, ಮತ್ತೆ ತಮಿಳ್ನಾಡಲ್ಲಿರುವ ವಿಜಯ್ ಸರ್ಗೂ ಹೇಳ್ಕೊಂತೀನಿ. ನನಗೆ ಗೊತ್ತಿಲ್ಲ ನಿನ್ ಪ್ಲಾನ್ ಏನಂತಂದ ಹೇಳಿ. ಅವ್ರ ಮುಂದೆ ಹೋಗಿ ಅಮ್ಕುಡುಮ್ಕ ಅಂತಂದ ಹೇಳಿ ಆರ್ಮಿ ತರ ಕಾಯ್ತೀನಿ ಅಂತಂದ ಹೇಳ್ತೀಯ ತಾನೆ? ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಮಲಗಿಸ್ಬೇಕು. ఆడెవడో వచ్చిండు బాత్రూమ్ లో సంతోష పెట్టుకోండు. మా అమ్ముకోడుమ్కో అమ్మాల్డు ఇంటా ಕೆಂಪ್ ಮಂಗ್ಯನ್ನು ಕರಿ ಮಂಗ್ಯ ಒಂದೇ ಕಡೆ ಇರಲ್ವಲ್ಲ, ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ. ಇದ್ ಹೆಂಗ್ ಸಾಧ್ಯ? ಇವತ್ತು ತಮಿಳ್ನಾಡಿಂದ ಬಂದವ್ರೆ ನಮ್ಮ ಸ್ನೇಹಿತರು. ₹10 ಕೊಡ್ತೀನಿ, ಇಬ್ರು ಟೀ ಬಿಟ್ಟು ತಮಿಳ್ನಾಡಿಗೆ ವಾಪಸ್ ಹೋಗ್ಬಿಡಿ. ಮ್ಯಾಮ್ ನೀವೇನ್ ಬ್ಯಾಂಕಾ? ಇಲ್ಲ, ಯಾಕೆ? ನಿಮ್ಮನ್ನ ನೋಡಿದ್ರೆ ಲೋನ್ ತಗೊಬೇಕನ್ನಿಸಿ. ಲೋನ್ ರಿಕವರಿಗೆ ಅವ್ರ ಅಪ್ಪ ಬರ್ತಾರೆ, ಮತ್ತೆ ಒಂದ್ ಕೊಬ್ಬರಿ ಪ್ಯಾಕೆಟ್ ಒಂದ್ ಹೆಲ್ಮೆಟ್ ತಗೊಂಡು ಆಮೇಲೆ ಅಮ್ಕೋದು ಡುಮ್ಕೋದು ಅಷ್ಟೇ. ಸೊ ಎಲ್ಲರಿಗೂ ನಮಸ್ಕಾರ. ಸೊಂಡ್ಲಿ ಏನಾದ್ರು ನೈ ಕುಂಡಿ ಆಗೈತೆ. ಇಲ್ಲಿನ ನೀರು ವ್ಯವಸಾಯಿಗೆ ಹೋದ್ರೆ ವ್ಯವಸಾಯದಲ್ಲಿ ನೆಲ ಬೆಳೆಯುತ್ತಾ? ನೆಲ ಬೆಳೆಯಲ್ವೋ ಕೊಂಗ, ನೆಲದಲ್ಲಿ ಬೆಳೆ ಬೆಳೆಯುತ್ತೆ. ಕನ್ನಡ ಮಾತಾಡಂತ ಎಷ್ಟೊತ್ತಿ ಹೇಳೋದು ನಿಂಗೆ? ಅನ್ನ ಬೆಳೆಯುತ್ತಾ? ಅನ್ನ ಬೆಳೆಯಲ್ವೋ ಕೊಂಗ, ಮೊದ್ಲು ಭತ್ತ ಬೆಳಿತಾರೆ, ಆಮೇಲೆ ಅನ್ನ ಮಾಡ್ತಾರೆ. ಎಷ್ಟೊತ್ತಿ ಹೇಳೋದು ನಿನ್ ಕನ್ನಡ ಕರೆಕ್ಟ್ ಆಗಿ ಮಾತಾಡಂತ. IT ಕಂಪನಿ, ಆ ಒಂದು ದೊಡ್ಡ ಕಂಪನಿಗಳು ಈ ಕೆಮಿಕಲ್ ವಾಟರ್ಗಳು ಬಂದು IT ಕಂಪನಿಗೆ ಮತ್ತು ಇಂಡಸ್ಟ್ರಿ ಫ್ಯಾಕ್ಟರಿಗೆ ವ್ಯತ್ಯಾಸ ಗೊತ್ತಿಲ್ವೇನೋ ಬಾಲ್. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತ, ನಮ್ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ನಮ್ಮ ನಂಬಿಕೆಗಳನ್ನ ಪ್ರಶ್ನೆ ಮಾಡೋದು ಬೇರೆ, ನಮ್ಮ ಸಂಸ್ಕೃತಿ ದೇವರು ದೇವತೆಗಳ ಹೆಸರನ್ನ ಬಳಸ್ಕೊಂಡು ಚೀಪ್ ಕಾಮಿಡಿ ಮಾಡೋದು ಬೇರೆ. ಈ ಮೂರು ಮುಖದವನು ತಿಕ್ಕದಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳಿ ಕಾಮಿಡಿ ಮಾಡ್ತಾನೆ. ನಿಮ್ಗೆ ಸಂಖ್ಯಾಶಾಸ್ತ್ರ ಗೊತ್ತಿರ್ಬೋದು, ಜ್ಯೋತಿಷ ಗೊತ್ತಿರ್ಬೋದು, ಆದ್ರೆ ಅದರಿಂದ ನಮ್ಮ ದೇವತೆಗಳ ಬಗ್ಗೆ ಏನ್ ಬೇಕಾದ್ರೂ ಮಾತಾಡೋ ಲೈಸೆನ್ಸು ಯಾವನ್ಗೂ ಇಲ್ಲ. ಲಕ್ಷ್ಮಿ ಅನ್ನೋದು ಕೋಟ್ಯಾಂತರ ಹಿಂದೂಗಳು ಭಕ್ತಿಯಿಂದ ಪೂಜೆ ಮಾಡೋ ದೇವತೆ. ಜನ ನಗಬೇಕು, ವಿಡಿಯೋ ವೈರಲ್ ಆಗ್ಬೇಕು ಅಂತ ನಮ್ಮ ನಂಬಿಕೆಗಳನ್ನ ಕಾಮಿಡಿ ಮೆಟೀರಿಯಲ್ ಮಾಡೋದು ಸರಿಯಲ್ಲ. ಇಂಥ ಮಾತುಗಳನ್ನ ಅಯ್ಯೋ ಕಾಮಿಡಿ ಅಷ್ಟೇ ಅಂತ ಎನ್ಕರೇಜ್ ಮಾಡ್ತಾ ಹೋದ್ರೆ ನಾಳೆ ಇದೆ ಇನ್ನೂ ಕೆಳಮಟ್ಟಕ್ಕೆ ಹೋಗುತ್ತೆ. ನಂಬಿಕೆ ಇರ್ಲಿ ಇಲ್ಲದೆ ಇರ್ಲಿ, ಬೇರೆಯವರ ನಂಬಿಕೆಗಳಿಗೆ ಕನಿಷ್ಠ ಗೌರವ ಇರಬೇಕು. ನಮ್ಮ ಸಂಸ್ಕೃತಿಯನ್ನು ಗೌರವಿಸಿದವರನ್ನ ನಾವು ಸೆಲೆಬ್ರಿಟಿ ಮಾಡೋದು ಯಾಕೆ? ಇಂಥವರನ್ನ ಎನ್ಕರೇಜ್ ಮಾಡಬೇಡಿ. ನಮ್ಮ ನಂಬಿಕೆ ನಮ್ಮದು, ಅದನ್ನ ಚೀಪ್ ಕಾಮಿಡಿ ಮಾಡೋ ಹಕ್ಕು ಯಾವನ್ಗೂ ಇಲ್ಲ.